ಹೆಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ವಿಜಯಲಕ್ಷ್ಮಿ ಕ್ರಿಯೇಟಿವಿಟಿ ಚಾನಲ್. ನಾನಿವತ್ತು ಬ್ರೈಡಲ್ ಆಗಿ ಕ್ರೋಶಾಯಿಂದ ಸಾರಿ ಕುಚ್ಚು ಹೇಗೆ ಹಾಕೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಈ ಡಿಸೈನಲ್ಲಿ. ಇನ್ನೂ ಯಾರು ನನ್ನ ಚಾನಲ್ಗೆ ಹೊಸಬ್ರಿದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಬನ್ನಿ ಈ ರೀತಿ ಡಿಸೈನ್ ಹೇಗೆ ಹಾಕೋದು ಅಂತ ನೋಡ್ಕೊಂಡು ಬರೋಣ. ಈ ಡಿಸೈನ್ ಹಾಕೋದಕ್ಕೆ ನಾನು 9 ನಂಬರ್ ಇರೋ ನೀಡಲ್ನ ತಗೊಂಡಿದ್ದೀನಿ ಮತ್ತು 6 ಎಳೆ ದಾರನ ಸುತ್ತಿಟ್ಕೊಂಡಿದ್ದೀನಿ. ಬನ್ನಿ ಹೇಗೆ ಹಾಕೋದಂತ ನೋಡ್ಕೊಂಡು ಬರೋಣ. ಫಸ್ಟ್ ಬಟ್ಟೆಗೆ ಲಾಕ್ ಹಾಕೊತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, 2 ಟೈಮ್ಸ್ ಲಾಕ್ ಹಾಕೊತಾ ಇದ್ದೀನಿ. ಫಸ್ಟಲ್ಲಿ ಮತ್ತು ಲಾಸ್ಟಲ್ಲಿ ಯಾವಾಗಲೂ 2 ಸತ ಲಾಕ್ ಮಾಡ್ಕೊಳ್ಳಿ. ಇವಾಗ 5 ಚೈನ್ ಹಾಕೊತಾ ಇದ್ದೀನಿ. 1 2 3 4 5 ಚೈನ್ ಆದಮೇಲೆ ಗ್ಯಾಪ್ ಎಲ್ಲಾಗುತ್ತೆ ಕರೆಕ್ಟಾಗಿ ನೋಡಿಕೊಂಡು ಮತ್ತೆ ಬಟ್ಟೆಗೆ ಲಾಕ್ ಹಾಕೊತಾ ಇದ್ದೀನಿ. ಇವಾಗ 3 ಲಾಕ್ ಮಾಡ್ಕೊತಾ ಇದ್ದೀನಿ, ಸಿಂಗಲ್ ಲಾಕ್. ನೋಡಿ 3 ಲಾಕ್ ಆಯಿತು. ಇವಾಗ ಬೀಡ್ ಸೇರಿಸ್ಕೊತಾ ಇದ್ದೀನಿ. ನಾನು ಗೋಲ್ಡನ್ ಬೀಡ್ ತೊಗೊಂಡಿದ್ದೀನಿ. ನೀವು ಬೀಡ್ ಯಾವ್ದು ಬೇಕಾದ್ ನೋಡಿಕೊಂಡು ನೀವು ಆ್ಯಡ್ ಮಾಡ್ಕೊಳ್ಳಿ. ಬೀಡ್ ಲಾಕ್ ಆದಮೇಲೆ ಬೀಡ್ ಲಾಕ್ ಗ್ಯಾಪ್ ಎಲ್ಲಾಗುತ್ತೆ ಕರೆಕ್ಟಾಗಿ ನೋಡಿಕೊಂಡು ಮತ್ತೆ ಬಟ್ಟೆಗೆ ಲಾಕ್ ಹಾಕೊತಾ ಇದ್ದೀನಿ. ಇವಾಗ ಮತ್ತೆ 5 ಚೈನ್ ಹಾಕೊತಾ ಇದ್ದೀನಿ. 5 ಚೈನ್ ಆದಮೇಲೆ ಬಟ್ಟೆನ ಉಲ್ಟಾ ಮಾಡ್ಕೊತಾ ಇದ್ದೀನಿ. ಉಲ್ಟಾ ಮಾಡಿಕೊಂಡು ಫಸ್ಟ್ ಅಲ್ಲಿ ಏನು ಲಾಕ್ ಹಾಕಿರ್ತೀವಲ್ಲ ಆ ಲಾಕ್ ಗ್ಯಾಪಲ್ಲೇ ಮತ್ತೆ ಲಾಕ್ ಮಾಡ್ಕೊತಾ ಇದ್ದೀನಿ 5 ಚೈನ್ನ. ಇವಾಗ ಮತ್ತೆ ಬಟ್ಟೆ ಸೀದಾ ಮಾಡಿಕೊಂಡೆ. ಇವಾಗ 2 ಚೈನ್ ಹಾಕೊತಾ ಇದ್ದೀನಿ. ಫಸ್ಟಲ್ಲಿ 2 ಚೈನ್ ಆದಮೇಲೆ ನೀಡಲ್ ಮೇಲ್ಗಡೆ ಒಂದು ಸತ ಥ್ರೆಡ್ನ ಸುತ್ತಕೊಂಡು ಕೆಳಗಡೆಯಿಂದ ಥ್ರೆಡ್ನ ಎಳ್ಕೊಂಡು 2ನ್ನ ಬಂದ್ ಮಾಡ್ಕೊಳ್ಳಿ ಮತ್ತು 2ನ್ನ ಬಂದ್ ಮಾಡ್ಕೊಳ್ಳಿ. ನೋಡಿ, ನೀಡಲ್ ಮೇಲ್ಗಡೆ ಒಂದು ಸತ ಥ್ರೆಡ್ನ ಸುತ್ತಕೊಂಡು 5 ಚೈನ್ ಗ್ಯಾಪ್ ಇರುತ್ತಲ್ಲ ಆ ಗ್ಯಾಪ್ ಒಳಗಡೆ ನೀಡಲ್ನ ಸೇರಿಸ್ಕೊಂಡು ಕೆಳಗಡೆಯಿಂದ ಥ್ರೆಡ್ನ ಎಳ್ಕೊಂಡು 2ನ್ನ ಬಂದ್ ಮಾಡ್ಕೊಳ್ಳಿ ಮತ್ತು 2ನ್ನ ಬಂದ್ ಮಾಡ್ಕೊಳ್ಳಿ. ಇದೇ ರೀತಿ ನಾನು 11 ಸತ ಹಾಕೊತಾ ಇದ್ದೀನಿ. ಅಂದರೆ ಪೂರ್ತಿಯಾಗಿ ಅದೇನು 5 ಚೈನ್ ಹಾಕೊಂಡಿರ್ತೀವಲ್ಲ ಕವರ್ ಆಗುತ್ತೆ. 10 ಟೈಮ್ಸ್ ಆದರೂ ನಡೆಯುತ್ತೆ. ನಾನು 11 ಟೈಮ್ಸ್ ಹಾಕೊತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, 11 ಟೈಮ್ಸ್ ಹಾಕೊಂಡಾದ್ಮೇಲೆ ಗ್ಯಾಪ್ ಎಲ್ಲ ಆಗುತ್ತೆ ನೋಡಿಕೊಂಡು ಕರೆಕ್ಟಾಗಿ ಮತ್ತೆ ಬಟ್ಟೆಗೆ ಲಾಕ್ ಹಾಕೊತಾ ಇದ್ದೀನಿ. ಇವಾಗ 3 ಚೈನ್ ಹಾಕೊಂಡೆ. 3 ಚೈನ್ ಗ್ಯಾಪ್ ಎಲ್ಲ ಆಗುತ್ತಾ ಅಲ್ಲಿ ಕರೆಕ್ಟಾಗಿ ನೋಡ್ಕೊಂಡು ಮತ್ತೆ ಬಟ್ಟೆಗೆ ಲಾಕ್ ಹಾಕೊತಾ ಇದ್ದೀನಿ. ಇವಾಗ ಏನು ಮಾಡಿ ಬಟ್ಟೆನ ಉಲ್ಟಾ ಮಾಡ್ಕೊಳ್ಳಿ. ಉಲ್ಟಾ ಮಾಡಿಕೊಂಡು 3 ಚೈನ್ ಗ್ಯಾಪ್ ಏನು ಹಾಕೊಂಡಿರ್ತೀವಲ್ಲ ಆ ಗ್ಯಾಪ್ ಒಳಗಡೆ ಸಿಂಗಲ್ ಲಾಕ್ ಹಾಕೊತಾ ಇದ್ದೀನಿ. ಸಿಂಗಲ್ ಲಾಕ್ ಮಾಡಿಕೊಂಡೆ. ಇವಾಗ 1 ಚೈನ್ ತಗೊಂಡು ಮತ್ತೆ ನೀಡಲ್ ಮೇಲ್ಗಡೆ ಒಂದು ಸತ ಥ್ರೆಡ್ನ ಸುತ್ತಕೊಂಡು ನೋಡಿ ಫಸ್ಟಲ್ಲಿ ಏನು ಕಂಬ ಹಾಕೊಂಡಿರ್ತೀವಲ್ಲ ಆ ಗ್ಯಾಪ್ ಒಳಗಡೆ ಒಂದೊಂದೇ ಹಾಕೊತಾ ಹೋಗೋಣ. ಒಂದು ಸತ 1 ಚೈನ್ ತೊಗೊಳ್ಳಿ. ಚೈನ್ ತೊಗೊಂಡು ನೀಡಲ್ ಮೇಲ್ಗಡೆ ಒಂದು ಸತ ಥ್ರೆಡ್ನ ಸುತ್ತಕೊಂಡು ಆ ಚೈನ್ ಗ್ಯಾಪಲ್ಲಿ ಥ್ರೆಡ್ನ ಹಾಕ್ಕೊಂಡು ಮತ್ತೆ ಲಾಕ್ ಮಾಡ್ಕೊಳ್ಳೋಣ. ಒಂದು ಚೈನ್ ಮತ್ತು 1 ಕಂಬ. ಮತ್ತೆ 1 ಚೈನ್ ಮತ್ತು 1 ಕಂಬ. ಸೇಮ್ ಇದೇ ರೀತಿ ಪೂರ್ತಿಯಾಗಿ ಕವರ್ ಆಗುವವರೆಗೂ ಇದೇ ರೀತಿ ಹಾಕೊತಾ ಬನ್ನಿ.
ಇವಾಗ ಮತ್ತೆ ಬಟ್ಟೆನ ಸೀದಾ ಮಾಡ್ಕೊಳ್ಳಿ. ಈ ರೀತಿ ಕಾಣಿಸುತ್ತೆ ನೋಡಿ ಫ್ರೆಂಡ್ಸ್. ಇವಾಗ ಒಂದು ಸಿಂಗಲ್ ಚೈನ್ ಹಾಕೊಂಡೆ. ಚೈನ್ ಹಾಕೊಂಡಾದ್ಮೇಲೆ ಗೋಲ್ಡನ್ ಬೀಡ್ ತಗೊತಾ ಇದ್ದೀನಿ. ನೀವು 1 by 1 ಸೇರಿಸ್ಕೊಳ್ಳಿ, ನಡೆಯುತ್ತೆ. ಬೇಗ ಆಗಲಿ ಅಂತ ನಾನು ಅಟ್ ಎ ಟೈಮ್ ನೀಡಲ್ ಒಳಗಡೆ 4 ಬೀಡನ್ನ ತಗೊಂಡಿದ್ದೀನಿ. ಥ್ರೆಡ್ ಒಳಗಡೆ ಗೋಲ್ಡನ್ ಬೀಡ್ ಸೇರಿಸ್ಕೊಂಡು ಸಿಂಗಲ್ ಲಾಕ್ ಹಾಕೊಳ್ಳಿ. ನೋಡಿ ಈ ರೀತಿ ಗ್ಯಾಪ್ ಕಾಣಿಸುತ್ತೆ. ಆ ಗ್ಯಾಪ್ ಒಳಗಡೆ ಲಾಕ್ ಮಾಡ್ಕೊತಾ ಬನ್ನಿ. ನೋಡಿ ಕ್ಲಿಯರ್ ಆಗಿ ಕಾಣಿಸುತ್ತೆ ಗ್ಯಾಪು. ಸೇಮ್ ಹೀಗೆ 1 by 1 ಬೀಡ್ನ ಆ್ಯಡ್ ಮಾಡ್ತಾ ಬನ್ನಿ ನೀವು. ನೋಡಿ ಬೀಡ್ ಹಾಕೊಂಡಾದ್ಮೇಲೆ ಈ ರೀತಿ ಕಾಣಿಸುತ್ತೆ. ಇವಾಗ ಕರೆಕ್ಟ್ ಗ್ಯಾಪ್ ನೋಡ್ಕೊಳ್ಳಿ. ಗ್ಯಾಪ್ ನೋಡಿಕೊಂಡು ಮತ್ತೆ ಲಾಕ್ ಹಾಕೊಳ್ತಾ ಇದ್ದೀನಿ ಬಟ್ಟೆಗೆ. ಇವಾಗ ಮತ್ತೆ 3 ಸಿಂಗಲ್ ಲಾಕ್. ನೋಡಿ 3 ಸಿಂಗಲ್ ಲಾಕ್ ಆಯಿತು. ಸಿಂಗಲ್ ಲಾಕ್ ಆದಮೇಲೆ ಫಸ್ಟಲ್ಲಿ ಏನು ಗೋಲ್ಡನ್ ಬೀಡ್ ತೊಗೊಂಡಿದ್ನಲ್ಲ ರೌಂಡ್ ಶೇಪಿಂದು, ಸೇಮ್ ಅದೇ ಬೀಡನ್ನ ಮತ್ತೆ ಆ್ಯಡ್ ಮಾಡ್ತಾ ಇದ್ದೀನಿ. ನೀವು ಕ್ರಿಸ್ಟಲ್ ಬೀಡ್ ಕೂಡ ಯೂಸ್ ಮಾಡ್ಕೊಳ್ಳಿ. ಬೀಡ್ ಲಾಕ್ ಆದಮೇಲೆ ಗ್ಯಾಪ್ ಎಲ್ಲಾಗುತ್ತೆ ಕರೆಕ್ಟಾಗಿ ನೋಡ್ಕೊಂಡು ಮತ್ತೆ ಲಾಕ್ ಹಾಕೊತಾ ಇದ್ದೀನಿ. ಇವಾಗ ಮತ್ತೆ 5 ಚೈನ್ ಆದಮೇಲೆ ಬಟ್ಟೆನ ಉಲ್ಟಾ ಮಾಡಿಕೊಂಡು ಫಸ್ಟ್ ಲಾಕ್ ಏನು ಗ್ಯಾಪ್ ಇರುತ್ತಲ್ಲ ಆ ಗ್ಯಾಪ್ ಒಳಗಡೆ ಮತ್ತೆ ಈ 5 ಚೈನ್ನ ಮತ್ತೆ ಲಾಕ್ ಹಾಕೊತಾ ಇದ್ದೀನಿ. ಇವಾಗ ಮತ್ತೆ ಬಟ್ಟೆನ ಸೀದಾ ಮಾಡ್ಕೊಳ್ಳಿ. ಸೀದಾ ಮಾಡಿಕೊಂಡು 2 ಸಿಂಗಲ್ ಚೈನ್ ಆದಮೇಲೆ ನೀಡಲ್ ಮೇಲ್ಗಡೆ ಒಂದ್ಸತಿ ಥ್ರೆಡ್ನ ಸುತ್ತಕೊಂಡು 5 ಚೈನ್ ಗ್ಯಾಪಲ್ಲಿ ನೀಡಲ್ನ ಸೇರಿಸ್ಕೊಂಡು ಕೆಳಗಡೆಯಿಂದ ಥ್ರೆಡ್ನ ಎಳ್ಕೊಂಡು ಎರಡನ್ನ ಬಂದ್ ಮಾಡ್ಕೊಳ್ಳಿ, ಮತ್ತು ಎರಡನ್ನ ಬಂದ್ ಮಾಡ್ಕೊಳ್ಳಿ. ಇದೇ ರೀತಿ 11 ಬಾರಿ ನೀವು ಹಾಕ್ಕೊಳ್ಳಿ ಕಂಬನ, ಅಂದರೆ ಪೂರ್ತಿಯಾಗಿ ಇದು 5 ಚೈನ್ ಕವರ್ ಆಗುತ್ತೆ. ಇವಾಗ ಗ್ಯಾಪ್ ಎಲ್ಲ ಆಗುತ್ತೆ ನೋಡಿಕೊಂಡು ಕರೆಕ್ಟಾಗಿ ಮತ್ತೆ ಲಾಕ್ ಮಾಡ್ಕೊತಾ ಇದ್ದೀನಿ. ಇವಾಗ ಮತ್ತೆ 3 ಲಾಕ್, ಸಿಂಗಲ್ ಲಾಕ್. ಆದಮೇಲೆ ಮತ್ತೆ ಬೀಡ್ ಸೇರಿಸ್ಕೊಳ್ಳೋಣ. ಬೀಡ್ ಲಾಕ್ ಆದಮೇಲೆ ಗ್ಯಾಪ್ ಎಲ್ಲ ಆಗುತ್ತೆ ನೋಡಿಕೊಂಡು ಕರೆಕ್ಟಾಗಿ ಮತ್ತೆ ಲಾಕ್ ಹಾಕೊತಾ ಇದ್ದೀನಿ.
ಮತ್ತು 5 ಚೈನ್ 1 2 3 4 5 ಚೈನ್ ಆದಮೇಲೆ ಬಟ್ಟೆನ ಉಲ್ಟಾ ಮಾಡಿಕೊಂಡು ಫಸ್ಟ್ ಲಾಕ್ ಹಾಕಿರ್ತೀವಲ್ಲ ಆ ಲಾಕ್ ಗ್ಯಾಪ್ ಕಡೆ ಮತ್ತೆ ಇದನ್ನು ಲಾಕ್ ಮಾಡ್ಕೊಳ್ಳೋಣ 5 ಚೈನ್ನ. ಮತ್ತು ಇವಾಗ ಬಟ್ಟೆನ ಸೀದಾ ಮಾಡ್ಕೊಳ್ಳಿ. 2 ಸಿಂಗಲ್ ಚೈನ್, ನೀಡಲ್ ಮೇಲ್ಗಡೆ ಒಂದು ಸತ ಥ್ರೆಡ್ನ ಸುತ್ತಕೊಂಡು ಕೆಳಗೆ 5 ಚೈನ್ ಗ್ಯಾಪಲ್ಲಿ ನೀಡಲ್ನ ಸೇರಿಸ್ಕೊಂಡು ಥ್ರೆಡ್ನ ಎಳ್ಕೊಂಡು ಎರಡನ್ನು ಒಂದು ಮಾಡ್ಕೊಳ್ಳಿ, ಮತ್ತು ಎರಡನ್ನು ಒಂದು ಮಾಡ್ಕೊಳ್ಳಿ. ಇದೇ ರೀತಿ ಮತ್ತೆ 11 ಬಾರಿ ಹಾಕ್ಕೊಳ್ಳಿ. ಕರೆಕ್ಟ್ ಗ್ಯಾಪ್ ನೋಡಿಕೊಂಡು ಮತ್ತೆ ಬಟ್ಟೆಗೆ ಲಾಕ್ ಹಾಕೊಳ್ಳಿ. ಇವಾಗ 3 ಚೈನ್, 3 ಸಿಂಗಲ್ ಚೈನ್, 3 ಸಿಂಗಲ್ ಚೈನ್ ಆದಮೇಲೆ ಗ್ಯಾಪ್ ಎಲ್ಲ ಆಗುತ್ತೆ ನೋಡಿಕೊಂಡು ಮತ್ತೆ ಕರೆಕ್ಟಾಗಿ ಬಟ್ಟೆಗೆ ಲಾಕ್ ಮಾಡ್ಕೊಳ್ಳಿ. ಇವಾಗ ಮತ್ತೆ ಬಟ್ಟೆನ ಉಲ್ಟಾ ಮಾಡ್ಕೊತಾ ಇದ್ದೀನಿ. 3 ಚೈನ್ ಗ್ಯಾಪಲ್ಲಿ ಸಿಂಗಲ್ ಲಾಕ್ ಹಾಕೊತಾ ಇದ್ದೀನಿ. 1 ಚೈನ್, ನೀಡಲ್ ಮೇಲ್ಗಡೆ ಒಂದು ಸತ ಥ್ರೆಡ್ನ ಸುತ್ತಕೊಂಡು ನೋಡಿ ಇಲ್ಲಿ ಗ್ಯಾಪ್ ಕಾಣಿಸುತ್ತಲ್ಲ 1 by 1 ಗ್ಯಾಪ್ ಏನು ಕಾಣಿಸುತ್ತಲ್ಲ ಅಲ್ಲಿ ಒಂದು ಕಂಬ ಹಾಕೊತಾ ಹೋಗೋಣ. 1 ಸಿಂಗಲ್ ಚೈನ್ ಮತ್ತು 1 ಕಂಬ, 1 ಚೈನ್ 1 ಕಂಬ, ಈ ರೀತಿಯಾಗಿ ಪೂರ್ತಿ ಕವರ್ ಆಗೋವರೆಗೂ ಹಾಕೊಳ್ಳಿ. ಇವಾಗ ಮತ್ತೆ ಬಟ್ಟೆನ ಸೀದಾ ಮಾಡ್ಕೊಳ್ಳಿ. ಈ ರೀತಿ ಕಾಣಿಸುತ್ತೆ ನೋಡಿ ಫ್ರೆಂಡ್ಸ್ ಆರ್ಚು. ಇವಾಗ ಒಂದು ಸಿಂಗಲ್ ಚೈನ್ ಹಾಕೊಳ್ಳಿ. ಸಿಂಗಲ್ ಚೈನ್ ಹಾಕೊಂಡು ಸ್ಮಾಲ್ ಬೀಡ್ ಆ್ಯಡ್ ಮಾಡ್ತಾ ಹೋಗೋಣ. ಒಂದು ಬೀಡ್ ಸೇರಿಸ್ಕೊಳ್ಳಿ. ಬೀಡ್ ಲಾಕ್ ಮಾಡ್ಕೊಳಕ್ಕೆ ಹೋಗಬೇಡಿ, ಡೈರೆಕ್ಟಾಗಿ ಲಾಕ್ ಮಾಡಿಕೊಂಡ್ರೆ ನಡೆಯುತ್ತೆ. ಇದೇ ರೀತಿ 1 by 1 ಬೀಡ್ನ ಸೇರಿಸ್ತಾ ಬನ್ನಿ. ಕರೆಕ್ಟಾಗಿ ಎಲ್ಲಾಗತ್ತೆ ನೋಡಿಕೊಂಡು ಲಾಕ್ ಮಾಡ್ಕೊಂಡಾದ್ಮೇಲೆ ಮತ್ತೆ 4 ಚೈನ್ ಹಾಕೊತಾ ಇದ್ದೀನಿ. ಈ 4 ಚೈನ್ ಯಾಕಂತಂದರೆ ಕುಚ್ಚು ಹಾಕೊಳ್ಳೋದಕ್ಕೆ ನಾನು 4 ಚೈನ್ ಹಾಕೊತಾ ಇದ್ದೀನಿ. 4 ಆದರೂ ಹಾಕೊಳ್ಳಿ, 5 ಆದರೂ ಹಾಕೊಳ್ಳಿ, ನಡೆಯುತ್ತೆ. 4 ಚೈನ್ ಹಾಕೊಂಡಾದ್ಮೇಲೆ ಮತ್ತೆ 3 ಸಿಂಗಲ್ ಲಾಕ್, 3 ಸಿಂಗಲ್ ಲಾಕ್ ಆದಮೇಲೆ ಮತ್ತೆ ಬೀಡ್ ಸೇರಿಸ್ಕೊಳ್ಳೋಣ. ಸೇಮ್ ಫಸ್ಟಲ್ಲಿ ಯಾವ ರೀತಿ ಹಾಕೊಂಡಿದ್ವಲ್ಲ ಸೇಮ್ ಅದೇ ರೀತಿ ಹಾಕೊತಾ ಬನ್ನಿ ನೀವು.
ನೋಡಿ ಫ್ರೆಂಡ್ಸ್, ಕಂಪ್ಲೀಟಾಗಿ ಹಾಕೊಂಡಾದ್ಮೇಲೆ ಈ ರೀತಿ ಕಾಣಿಸುತ್ತೆ ಹಾಕಿರೋ ಡಿಸೈನು. ಒಂದು ದೊಡ್ಡದು, ಅದ್ರ ಪಕ್ಕ ಸಣ್ಣದು ಮತ್ತು ದೊಡ್ಡದು, ಆಮೇಲೆ ಕುಚ್ಚು ಬರುತ್ತೆ. ನಾನು ಈ ರೀತಿ ಹಾಕೊಂಡಿದ್ದೀನಿ. ಇಲ್ಲ ನೀವು ಓವರಾಲ್ ಪೂರ್ತಿಯಾಗಿ ದೊಡ್ಡದೇ ಹಾಕೊತೀನಿ ಅಂತಂದರೆ ಆ ರೀತಿ ಕೂಡ ಹಾಕೊಳ್ಳಿ. ಇಲ್ಲಾಂದರೆ ನೀವು ಫೋರ್ ಕೂಡ ಮಾಡ್ಕೊಳ್ಬೋದು. ಒಂದು ದೊಡ್ಡದು, ಒಂದು ಸ್ಮಾಲ್, ಮತ್ತು ಒಂದು ದೊಡ್ಡದು, ಒಂದು ಸಣ್ಣದು ಹಾಕೊಂಡಾದ್ಮೇಲೆ ಕುಚ್ಚು ಈ ರೀತಿ ಕೂಡ ಮಾಡ್ಕೊಳ್ಳಿ. ಇವಾಗ ಈ ಗ್ಯಾಪಲ್ಲಿ ಏನಿರುತ್ತಲ್ಲ ಇಲ್ಲಿ ಕುಚ್ಚು ಹಾಕೊಂಡಿದ್ದೀನಿ. ಇಷ್ಟೇ, ನೀವು ಸೆಮಿ ಬ್ರೈಡಲ್ ಡಿಸೈನ್ ಆಗಿ ಕೂಡ ನೀವು ಹಾಕ್ಬೋದು. ಡಿಸೈನು ಇದು ಸ್ವಲ್ಪ ಗ್ರ್ಯಾಂಡ್ ಕಾಣಲಿ ಅಂತ ನಾನು ಸ್ಟೋನ್ ಲೇಸ್ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ನೋಡಿ, ಇಲ್ಲಿ ಈ ರೀತಿ ಸ್ಟೋನ್ ಲೇಸ್ನ ಹಾಕೊಳ್ಳಿ. ತುಂಬ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಈ ಡಿಸೈನು. ನೋಡಿ ಫ್ರೆಂಡ್ಸ್,